Our next destination is to the land where three oceans. ಸಾಂಬಾರ್ ಹಾಕೊಂಡು ತಿಂತಾ ಇದೀನಿ. ಟಿಕೆಟ್ ಕೌಂಟರ್ ಎಲ್ಲ ಆ ಸೈಡ್ ಇದೆ. ನಾವು ಟಿಕೆಟ್ ತಗೊಂಡ್ವಿ, ಮತ್ತೆ ಇಲ್ಲಿ ಕ್ಯೂ ಇದೆ. ಇದು ಬೋಟಿಂಗ್ ಗೈಸ್. ಫೈನಲಿ ನಾವೀಗ ಆ ಐಲ್ಯಾಂಡ್ ಗೆ ಹೋಗ್ತಾ ಇದೀವಿ. ವ್ಯೂ. Photography is strictly prohibited. Our next destination is to the land where three oceans meet. Welcome to Kanyakumari. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕನ್ಯಾಕುಮಾರಿಯ ಫಸ್ಟ್ ಪ್ಲೇಸ್ ಬಂದಿದ್ದೀವಿ, ಅದೇ ಮಹಾತ್ಮ ಗಾಂಧೀಜಿ ಮೆಮೋರಿಯಲ್ ಹಾಲ್. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅವರ ಲೈಫಲ್ಲಿ ಏನೇನು ಮಾಡಿದ್ದು ಪ್ರತಿಯೊಂದು ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಸೊ ಅವರ ಮೆಮೊರೀಸ್, ಅವರ ಅಚೀವ್ಮೆಂಟ್ಸ್, ಅವರ ಲೈಫ್ ಟೈಮ್ ಏನೇನು ಒಂದು ಟೀಚಿಂಗ್ ಇತ್ತು ಪ್ರತಿಯೊಂದು ನಾವಿಲ್ಲಿ ನೋಡ್ಬೋದು. ಸಖತ್ತಾಗಿದೆ ಗೊತ್ತಾ, ಇದು ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಆದ್ರೆ ನನಗೆ ಸ್ವಲ್ಪ ಭಯ, ಏನೋ ಅದು ಸರ್ಫೇಸ್ ಮೇಲಿದೆ ಅನ್ಸತ್ತೆ, ಅದಕ್ಕೆ ವಾಟರ್ ಇಲ್ಲಿಂದ ನೋಡಿದ್ರೆ ನನಗೆ ಇದು ಸ್ವಲ್ಪ ಸರ್ಫೇಸ್ ಲೆವೆಲ್ ಹೈ ಅಂತ ಕಾಣ್ತಾ ಇದೆ. ಆದ್ರೆ ಕ್ರೇಜಿ ಆಗಿದೆ ಅಲ್ಲ, ಮಸ್ತ್ ಇದೆ ವ್ಯೂ ಮಾತ್ರ. ಎಲ್ಲ ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಕ್ರೇಜಿ ಆಗಿದೆ. ಅಲ್ಲೆಲ್ಲ ಜನರೆಲ್ಲ ಹೋಗಿದ್ದಾರೆ. ಓಕೆ ಗಾಯ್ಸ್, ಇವಾಗ ನಾವು ತಿನ್ನೋಕೆ ಬಂದಿದ್ದೀವಿ. ನಿಮ್ಗೆ ತೋರಿಸ್ತೀನಿ ಏನೇನ್ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ರೈಸ್, ಹಪ್ಪಳ, ಆಮೇಲೆ ಪಾಯಸ ಕೊಟ್ಟಿದ್ದಾರೆ, ಸಾಂಬಾರು ಇದೆಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು ಪಲ್ಯ, ಮೊಸರು, ಇಷ್ಟು ನಾವು ಬ್ಯಾಟಿಂಗ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ತಿಂತಾ ಇದ್ದಾರೆ. ಸಾಂಬಾರ್ ಹಾಕೊಂಡು ತಿಂತಾ ಇದೀನಿ. ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಚಪಾತಿ ನೋಡಿ, ಅದಕ್ಕೆ ಪಾಪ ಚಪಾತಿ ಸತ್ತೋಗಿದೆ, ಎಣ್ಣೆನೇ ಇಲ್ಲ. ಮೀಸಲ್ ತಗೊಂಡಿರೋದು ಚಪಾತಿ ಸಪ್ರೇಟ್, ಕುರ್ಮಾ ಸಪ್ರೇಟ್. ನಮ್ ಕಡೆ ಅಂದ್ರೆ ಇದಕ್ಕೆ ಅನ್ನಕ್ಕೆ ಚಪಾತಿ, ಆಮೇಲೆ 2 ತರ ಸಾಂಬಾರು, ಸಾರು, ಕರ್ಡು, ಆಮೇಲೆ ಮಜ್ಜಿಗೆ ಸಪ್ರೇಟ್ ಎಲ್ಲ ಕೊಡ್ತಾರೆ. ಇಲ್ಲಿ ಬರೀ ಅನ್ನ ಕೊಟ್ಟಿದ್ದಾರೆ. ಇಟ್ಸ್ ಓಕೆ. ಫೆರಿಗೆ ನಿಂತಿದೀವಿ. ಸೊ ಇದು ವಿವೇಕಾನಂದ ರಾಕ್ ಹೋಗುತ್ತೆ. ಸೊ ಆ ಫೆರಿಗೆ ನಿಂತಿದೀವಿ. ಸೊ ನೋಡ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. 4 o'clock ಆ ಫೆರಿ ಕ್ಲೋಸ್. ಅಷ್ಟ್ರಲ್ಲಿ ಹೋಗಕ್ ಆಗತ್ತಾ ಇಲ್ವಾ ನೋಡ್ಬೇಕು ನಾವು. ನೋಡಿ ನಮ್ಮ ಅವಸ್ಥೆ ಬಿಸಿಲಲ್ಲಿ, ಈ ಇದ್ರಲ್ಲಿ ಸೂರ್ಯ ಒಳ್ಳೇದಾಗ್ತದ ನಿನಗೆ. ಕ್ಯೂ ಹೆಂಗಿದೆ ಅಂದ್ರೆ ಇವತ್ತು ಅಷ್ಟರಲ್ಲಿ ಆಗುತ್ತಾ ಅನ್ನೋದು ಡೌಟ್. ಲೆಟ್ಸ್ ಸಿ ಗೈಸ್. ಸಕ್ಸಸ್ಫುಲಿ 20 minutes ಆಯ್ತು. ಈ ಕ್ಯೂ ಬಂದ್ವಿ. ಇವಾಗ ಇಲ್ಲಿ ಲೆಫ್ಟ್ ತಗೊಂಡ್ರೆ ಅದೇ ನೋಡಿ ಕ್ಯೂ. ನೋಡ್ತೀರಾ ಅಲ್ಲಿ ನೋಡಿ ಹೆಂಗಿದೆ. ಬಟ್ ಬೇಗ ಹೋಗ್ತಾ ಇದೆ, ಅದೊಂದು ಖುಷಿ. ನೋಡೋಣ ಈ ಕ್ಯೂ ಇವತ್ತು ಮುಗಿಯೋದು ಕಾಣೆ. ನೋಡಿ ಗೈಸ್, ನಾವೀಗ ಸ್ಟಿಲ್ ಲೈನ್ ಅಲ್ಲಿ ಹೋಗ್ತಾ ಇದೀವಿ. ಒಬ್ಬರಿಗೆ 100 ರೂಪಾಯಿ ಟಿಕೆಟ್. ಇಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇದೆ, 300 rupees. ನೋಡ್ಬೋದು. ಹೋಗ್ತಾ ಇದೀವಿ. ಲೆಟ್ಸ್ ಸಿ ಹೆಂಗಿರತ್ತೆ ಅಂತ. ಫೆರಿಗೆ ಇಷ್ಟೊಂದು ರಶ್ ಇದೆ ಅಂದ್ರೆ ಇನ್ನ ದರ್ಶನಕ್ಕೆ ಯಪ್ಪ ದೇವ ಸಾಕಾಯ್ತು ನನಗಂತೂ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಇಲ್ಲಿ ಟಿಕೆಟ್ ಕೌಂಟರ್ ಎಲ್ಲ ಆ ಸೈಡ್ ಇದೆ, ನೋಡ್ಬೋದು. ನಾವು ಟಿಕೆಟ್ ತಗೊಂಡ್ವಿ, ಮತ್ತೆ ಇಲ್ಲಿ ಕ್ಯೂ ಇದೆ. ಇದು ಬೋಟಿಂಗ್, ಅಲ್ಲಿ ಬೋಟ್ ಇದೆ, ಅದನ್ನ ಹತ್ಕೊಂಡು ಹೋಗ್ಬೇಕು. ಗೈಸ್, ಫೈನಲಿ ನಾವೀಗ ಆ ಐಲ್ಯಾಂಡ್ ಗೆ ಹೋಗ್ತಾ ಇದೀವಿ. ಇಲ್ಲಿದೆ ನೋಡಿ ಬೋಟ್ಸ್. ಸೊ ಒಂದು ಬೋಟ್ ಅಲ್ಲಿ ಒಂದು 50 ಜನ ಇಡಿಸ್ಬೋದು ಅಂತ ಅನ್ಸುತ್ತೆ. 3 ಬೋಟ್ ಇರೋದು. ಎಷ್ಟು ಕ್ಯೂ ಇದೆ ಗೊತ್ತಾ, ಯಪ್ಪ ಜನ ನೋಡ್ರಿ, ಜನ.
ಇದೇ ಫೆರಿ ನೋಡಿ, ಎಲ್ಲ ಕುತ್ಕೊಂಡಿದ್ದಾರೆ. ಫೈನಲಿ ನಾವು ರಾಕ್, ವಿವೇಕಾನಂದ ರಾಕ್ ಬಂದ್ವಿ. ಸೊ ಇಲ್ಲಿ ಸ್ಲಿಪ್ಪರ್ಸ್ ನಾಟ್ ಅಲೌಡ್, ಸ್ಲಿಪ್ಪರ್ಸ್ ಕೆಳಗ್ ಬಿಡ್ಬೇಕು. ಏನ್ ಸಾಕಾಗಿರೋ ವ್ಯೂ ಇಲ್ಲಿಂದ ನೋಡ್ಬೋದು. ನೋಡಿ ಹೆಂಗಿದೆ. ವಾ. ಸೊ ಈ ಒಂದು ಮೆಮೋರಿಯಲ್ ಹಾಲ್ಗೆ ಹೋಗ್ಬೇಕಂದ್ರೆ 30 rupees ಟಿಕೆಟ್ ಪ್ರೈಸ್. ಆನ್ಲೈನ್ ಬುಕಿಂಗ್ ಬಟ್ ಪೇ ಮಾಡ್ಬೇಕು. ವ್ಯೂ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಟಿ, ಮೌಂಟೇನ್, ಸಿ ಎಲ್ಲ ಮೂರನ್ನು ಒಂದೇ ವ್ಯೂ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ನನಗೆ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ಸಕ್ಕತ್ತಾಗಿದೆ. ಮತ್ತೆ ಇಲ್ಲೆಲ್ಲ ಸಿಟಿ, ಮತ್ತೆ ಇದು ಓಷನ್, ಸಿ ಸಕ್ಕತ್ತಾಗಿದೆ ಅಂತ. ವಾವ್. ಸೊ ಫೆರಿ ಟೈಮಿಂಗ್ಸ್ ಬಂದು 4 o'clockಗೆ ಬರುವಾಗ ನಮ್ಗೆ ಬೋಟಿಂಗ್ ಕ್ಲೋಸ್ ಆಗ್ಬಿಡುತ್ತೆ. 4 PM ಕ್ಲೋಸ್ ಮಾಡ್ತಾರೆ. ಸೊ ಹೋಗುವಾಗ 6:10 ವರೆಗೂ ಓಪನ್ ಇರುತ್ತೆ. ಸೊ ಅಷ್ಟರಲ್ಲಿ ನಾವು ವಾಪಸ್ ಹೋಗ್ಬೇಕು. ಸೊ ಇಲ್ಲಿ ನಮ್ಗೆ ಮೆಮೋರಿಯಲ್ ಹಾಲ್ ಇದೆ, ಅಂದ್ರೆ ವಿವೇಕಾನಂದ ರಾಕ್, ಅದ್ರ ಮೇಲೆ ಒಂದು ಮೆಮೋರಿಯಲ್ ಹಾಲ್ ಮಾಡಿದ್ದಾರೆ. ಅದನ್ನ ನೋಡ್ಬೋದು. ಸೊ ಬನ್ನಿ ಒಳಗ್ ಹೋಗಿ ನೋಡೋಣ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಗೈಸ್. ಯಪ್ಪ, ನನ್ ಹೇರ್ ಸ್ಟೈಲು ಎಲ್ಲ ಹೋಯ್ತು. ಹೇರ್ ಸ್ಟೈಲೇ ಹೋಯ್ತು. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಏನು ಮಾಡಕ್ಕಾಗಲ್ಲ. ತುಂಬಾ ಅಂದ್ರೆ ತುಂಬಾ ಜನ. ಎಷ್ಟು ಜನ ಇದಾರೆ ಅಂದ್ರೆ ಯಪ್ಪ. ತಮಿಳವರು, ಮಲಯಾಳಂ ಅಂದ್ರೆ ಕೇರಳ ಅವ್ರು ಜಾಸ್ತಿ. ಮತ್ತೆ ಯಾರಾದ್ರೂ ಟೂರಿಸ್ಟ್ ಬಂದಿರ್ತಾರಲ್ಲ ಅವ್ರು ಅಷ್ಟೇ. ನಮ್ ಕರ್ನಾಟಕದವ್ರನ್ನ ಜಾಸ್ತಿ ನೋಡೇ ಇಲ್ಲ ಇವತ್ತು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಆ ಬೋಟ್ ನೋಡಿ ಹೆಂಗ್ ಆಡ್ತಾ ಇದೆ. ಯಪ್ಪ, ಸ್ಕೇರಿ ಫೇರಿ. ಈ ಬೋಟ್ ಅಲ್ಲಿ ಬಂದ್ವಾ ನಾವು ಅಂತ ಗಾಡಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನಾನೇ ಆರೋಗ್ತಾ ಇದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನ್ಗೆ. ಕೂಡ ಬಿಸಿಲಿದೆ ಆಯ್ತಾ, ಆದ್ರೂನು ಗಾಳಿ ಜಾಸ್ತಿ. ಗಾಳಿ ಚೆನ್ನಾಗಿದೆ. ನಾನು ಏನೇನೋ ಫೋಟೋಸ್ ಎಲ್ಲ ತಗೊಳ್ಳೋಣ ಅನ್ಕೊಂಡೆ, ಏನು ತಗೊಳಕ್ ಆಗ್ಲಿಲ್ಲ. ಸೊ ಆದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಸೊ ಈಗ ನಾವು ಮೆಮೋರಿಯಲ್ ಹಾಲ್ಗೆ ಹೋಗ್ತಾ ಇದೀವಿ. ನೋಡಿ ಅದೇ. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ. ಫೋಟೋಗ್ರಫಿ is strictly prohibited inside. ಸೊ ಒಳಗಡೆ ಏನಿತ್ತು ಅಂದ್ರೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇದೆ. ಸೊ ಇಲ್ಲಿ ವಿವೇಕಾನಂದ ಅವ್ರು ಬಂದು ಈ ರಾಕ್ ಮೇಲೆ ಮೆಡಿಟೇಷನ್ ಮಾಡಿದ್ರು. ಸೊ ಇಟ್ ವಾಸ್ ಆನ್ 25th, 26th, 27 3 days ಇನ್ ಡಿಸೆಂಬರ್ ಅವ್ರು ಇಲ್ಲಿಗೆ ಬಂದು ಮೆಡಿಟೇಷನ್ ಮಾಡಿದ್ರು. ಸೊ ಆ ಒಂದು ಮೆಮೊರಿ ಅಂದ್ರೆ ವಿವೇಕಾನಂದ ಮೆಮೊರೀಸ್ಗೆ ಇಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಎಷ್ಟು ಈ ಕಡೆ ರಾಕ್ ಮಧ್ಯ ಕನ್ಯಾಕುಮಾರಿ ಭಾಗ ಇರುವಂತಹ ದೇವಸ್ಥಾನ. ಸೊ ಇವಾಗ ನಾವು ಹೋಗ್ತಾ ಇರೋದು ತಿರುವಳ್ಳೂರ್. ಅವ್ರ ಸ್ಟ್ಯಾಚು ಕಟ್ತಾ ಇದಾರೆ. ಸೊ ಇಲ್ಲಿ ಬ್ರಿಡ್ಜ್ ಬೇರೆ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಬನ್ನಿ ಹೋಗೋಣ ಒಳಗೆ ನೋಡೋಣ. Statue. ನಾವೀಗ ವಾಪಸ್ ಹೋಗ್ತಾ ಇದೀವಿ. ವಿವೇಕಾನಂದ ರಾಕ್ ನೋಡಿದ್ವಿ, ಅದು ಮ್ಯೂಸಿಯಂ ನೋಡಿದ್ವಿ, ಹಾಗೂ ಅಲ್ಲಿ ಮೆಡಿಟೇಷನ್ ಸೆಂಟರ್ ಇದೆಲ್ಲ. ಸೊ ಈಗ ವಾಪಸ್ ಹೋಗ್ತಾ ಇದೀವಿ. ಬೋಟಲ್ಲಿ ಭಯ ಆಗ್ತಿದೆ. ನೀರು ಎರ್ಚ್ತಾ ಇದ್ದ ಬೋಟಿಗೆ. ಇಲ್ಲಿಗೆ ಡೇ 1 ಕನ್ಯಾಕುಮಾರಿ ವ್ಲಾಗ್ ಮುಗಿತು. ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಸಿ ಯು, ಬಾಯ್.